ಕರ್ನಾಟಕ ರಾಜ್ಯ ದಲಿತ ಸಂಘರ್ಷ ಸಮಿತಿ ಮತ್ತು ಹಿಂದುಳಿದ ಜನಜಾಗೃತಿ ವೇದಿಕೆ ಇವರ ಆಶ್ರಯದಲ್ಲಿ ಸಂಯುಕ್ತಾಶ್ರಯದಲ್ಲಿ ನಾವು ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದೇವೆ. 3/5/2024 ಶುಕ್ರವಾರ ಸ್ಥಳ ಅಂಬೇಡ್ಕರ್ ಭವನ, ಸರ್ಕಾರಿ ನೌಕರರ ಭವನ ಹತ್ತಿರ. ಈ ಕಾರ್ಯಕ್ರಮಕ್ಕೆ ಜ್ಞಾನಪ್ರಕಾಶ ಸ್ವಾಮೀಜಿ ಗುರುಲಿಂಗ ಪೆದ್ದಮಠ ಮೈಸೂರು ಇವರು ಕಾರ್ಯಕ್ರಮವನ್ನು ಉದ್ಘಾಟನೆಯನ್ನು ಮಾಡಿದ್ದಾರೆ. ಇವರು ಬುದ್ಧ, ಬಸವ, ಅಂಬೇಡ್ಕರ್, ನಾರಾಯಣಗುರು ಮತ್ತು ದೇವದಾಸು ಈ ರೀತಿಯ ಚಿಂತನೆಯನ್ನು ಇಟ್ಕೊಂಡು ಅವರು ಕೆಲಸವನ್ನು ಮಾಡ್ತಾ ಇದ್ದಾರೆ. ಮೈಸೂರಿನಲ್ಲಿ ಮತ್ತು ಇಡೀ ರಾಜ್ಯಾದ್ಯಂತ ಕೆಲಸವನ್ನು ಮಾಡ್ತಾ ಇದ್ದಾರೆ. ಅವರು ಇವತ್ತು ನಮ್ಮ ಸಾಗರಕ್ಕೆ 3ನೇ ತಾರೀಕಿಗೆ ಅವರು ಕೂಡ ಬರ್ತಾ ಇದ್ದಾರೆ. ಹಾಗೆ ಅವರ ಜೊತೆಯಲ್ಲಿ ನಿವೃತ್ತ ಪ್ರೊಫೆಸರ್ ಆಗಿರ್ತಕ್ಕಂಥ ಮಾದೇವಪ್ಪನವರು ಕೂಡ ಬರ್ತಾರೆ. ಜಂಟಿ ನಿರ್ದೇಶಕರು ಪದವಿ ಪೂರ್ವ ಶಿಕ್ಷಣ ಇಲಾಖೆ ಮೈಸೂರು, ಇವರು ಕೂಡ ಈ ಕಾರ್ಯಕ್ರಮಕ್ಕೆ ಮುಖ್ಯ ಅತಿಥಿಯಾಗಿ ಬರ್ತಾ ಇದ್ದಾರೆ. ಹಾಗೆ ಈ ಕಾರ್ಯಕ್ರಮದ ಅಧ್ಯಕ್ಷತೆಯನ್ನು ತಾಲೂಕು ಸಂಚಾಲಕರಾಗಿರ್ತಕ್ಕಂಥ ಕುಮಾರ್ ಅವರು ಈ ಕಾರ್ಯಕ್ರಮದ ಅಧ್ಯಕ್ಷತೆಯನ್ನು ಮಾಡ್ತಾ ಇದ್ದಾರೆ. ಹಾಗೆ ಶ್ರೀನಿವಾಸ್ ಅವರು ಅಧ್ಯಕ್ಷರು, ಹಿಂದುಳಿದ ಜನಜಾಗೃತಿ ವೇದಿಕೆಯ ಶಿವಮೊಗ್ಗ ಜಿಲ್ಲಾ ಅಧ್ಯಕ್ಷರು, ಇವರು ಕೂಡ ಕಾರ್ಯಕ್ರಮದಲ್ಲಿರ್ತಾರೆ. ಹಾಗೆ ಪ್ರೊಫೆಸರ್ ರಾಜಪ್ಪನವರು ಗೌರವಾಧ್ಯಕ್ಷರು, ಹಿಂದುಳಿದ ಜನಜಾಗೃತಿ ವೇದಿಕೆಯ ಗೌರವಾಧ್ಯಕ್ಷರು ಕೂಡ ಅವರು ಈ ಕಾರ್ಯಕ್ರಮಕ್ಕೆ ಬರ್ತಾ ಇದ್ದಾರೆ. ರಂಗನಾಥ್ ನವಲ್ಯಾರು ಬೆಂಗಳೂರಿನ ವಿಭಾಗೀಯ ಸಂಚಾಲಕರು, ಕರ್ನಾಟಕ ರಾಜ್ಯ ದಲಿತ ಸಂಘರ್ಷ ಸಮಿತಿ, ರವಿ ಕುಪ್ಪೆ ಮಾಜಿ ಜಿಲ್ಲಾ ಪಂಚಾಯತ್ ಸದಸ್ಯರು ಕೂಡ ಇಲ್ಲೇ ಇದ್ದಾರೆ. ಹೀಗೆ ಈ ಕಾರ್ಯಕ್ರಮವನ್ನು ನಾವು ಆಯೋಜನೆಯನ್ನು ಮಾಡಿದ್ದೇವೆ. ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ತತ್ವ, ಸಿದ್ಧಾಂತ, ಆದರ್ಶ ಇವೆಲ್ಲವನ್ನು ಕೂಡ ನಾವು ಈ ಎಲ್ಲ ಜಾತ್ಯತೀತವಾಗಿ ಜನರು ಅಂಬೇಡ್ಕರ್ ಅವರ ಹಿತೈಷಿಗಳು ಅಥವಾ ಅಂಬೇಡ್ಕರ್ ಅವರ ಏನು ಅವರನ್ನು ಒಪ್ಕೊಂಡಂತ ಇರುವಂಥ ಜನರಿಗೆ ನಾವು ಎಲ್ಲ ಜಾತಿ ಜನಾಂಗಗಳು ಕೂಡ ಅವರ ವಿಚಾರಧಾರೆಗಳನ್ನು ನಾವು ಹೇಳಬೇಕಾಗಿದೆ. ಹಾಗೆ ನಾವು ಈಗಾಗಲೇ ನಮ್ಮ ಎಲ್ಲ ದಲಿತ ಕೇರಿಗಳಿಗೆ ಭೇಟಿಯನ್ನು ಕೊಟ್ಟಿದ್ದೇವೆ. ಹಾಗೆ ಜನಜಾಗೃತಿ, ಮತದಾರರ ಜನಜಾಗೃತಿಯನ್ನು ಕೂಡ ಈಗಾಗಲೇ ನಾವು ಮಾಡ್ತಾ ಇದ್ದೇವೆ. ಯಾರಿಗೆ ಮತ ಹಾಕಬೇಕು, ಯಾರಿಗೆ ಮತ ಹಾಕಬಾರ್ದು ಅಂತಕ್ಕಂಥದ್ದನ್ನು ಕೂಡ ಜನಜಾಗೃತಿಯನ್ನು ಇಡೀ ಶಿವಮೊಗ್ಗ ಜಿಲ್ಲೆಯಾದ್ಯಂತ ಈಗಾಗಲೇ ನಾವು ಎಲ್ಲ ಕೇರಿಗಳಿಗೂ ಕೂಡ ಹೋಗ್ತಾ ಇದ್ದೇವೆ. ಅದು ನಮ್ಮ ದಲಿತ ಕೇರಿಗೆ ಒಂದೇ ಅಲ್ಲ, ಅಲ್ಪಸಂಖ್ಯಾತರ ಕೇರಿಗೆ ಹೋಗ್ತಾ ಇದ್ದೇವೆ, ಹಿಂದುಳಿದ ವರ್ಗದ ಕೇರಿಗೆ ಹೋಗ್ತಾ ಇದ್ದೇವೆ, ಮತ್ತು ಹಿಂದುಳಿದ ವರ್ಗದ ಪರವಾಗಿರ್ತಕ್ಕಂಥ ನಮ್ಮ ಈ ದಲಿತ ಪರವಾಗಿರ್ತಕ್ಕಂಥದ್ದು ಕೂಡ ಕೇರಿ ನಾವೆಲ್ಲರೂ ಕೂಡ ಹೋಗಿ ಜನಜಾಗೃತಿಯನ್ನು ಮಾಡ್ತಾ ಇದ್ದೇವೆ. ಕಾರಣ ಈ ದೇಶವನ್ನು ಉಳಿಸಲಿಕ್ಕೆ ನಾವೆಲ್ಲರೂ ಕೂಡ ಎಲ್ಲೋ ಹೊಣೆಯನ್ನು ಕೂಡ ಇದೆ, ಪ್ರತಿಯೊಬ್ಬರಿಗೂ ಕೂಡ ಇದೆ. ದೇಶವನ್ನು ಉಳಿಸಲಿಕ್ಕೆ ಮತ್ತು ಬೆಳೆಸಲಿಕ್ಕೆ ಮತ್ತು ನಮ್ಮ ದೇಶವನ್ನು ಕಾಪಾಡಿಕೊಳ್ತಕ್ಕಂಥ ಒಂದು ಏನೇ ನಮ್ಮ ಎಲ್ಲರೂ ಕೂಡ ಅದು ನಮ್ಮ ಎಲ್ಲರೂ ಕೂಡ ಅದು ಇರಬೇಕು ಅಂತಕ್ಕಂಥದ್ದೇ ನಮ್ಮೆಲ್ಲ ಕಾನ್ಸೆಪ್ಟು ಮತ್ತು ನಮ್ಮೆಲ್ಲ ತತ್ವ, ಸಿದ್ಧಾಂತ, ಆದರ್ಶಗಳು ಕೂಡ ಇವತ್ತು ಇದೆ. ಹಾಗಾಗಿ ಸಾಕಷ್ಟು ಸಮಸ್ಯೆಗಳು ಕೂಡ ಇದೆ. ಈಗ ಹಳ್ಳಿಯಲ್ಲಿ ಹೋದಾಗ, ನಮ್ಮ ದಲಿತರ ಕೇರಿಯಲ್ಲಿ ಹೋದಾಗ ಅವರಿಗೆ ಈ ಗಂಗಾ ಕಲ್ಯಾಣ ಯೋಜನೆ ಅಡಿಯಲ್ಲಿ ಸುಮಾರು ವರ್ಷಗಳ ಕಾಲ ಈಗಾಗಲೇ ಅವರು ಅರ್ಜಿಯನ್ನು ಹಾಕ್ಕೊಂಡಿದ್ದಾರೆ. ಅವರಿಗೆ ಆ ಸರ್ಕಾರ ಬಿಡುಗಡೆ ಮಾಡಲಿಲ್ಲ, ಈ ಹಿಂದೆ ಸರ್ಕಾರ ಕೂಡ ಮಾಡಲಿಲ್ಲ. ಹಾಗೆ ಅದು ಪೆಂಡಿಂಗ್ ಕೂಡ ಇದೆ. ಹಿಂದಿನ ಸರ್ಕಾರ, BJP ಸರ್ಕಾರ ಮಾಡಿರ್ತಕ್ಕಂಥ ಏನು ಅರ್ಜಿ ಹಾಕಿರ್ತಕ್ಕಂಥದ್ದು ಕೂಡ ಹಾಗೆ ಇದೆ. ಹಾಗೆ ಏನು ಸ್ವಯಂ ಉದ್ಯೋಗವನ್ನು ಕೂಡ ಅರ್ಜಿ ಹಾಕಿದೆ. SC ಕಾರ್ಪೊರೇಷನ್ ಆಗಿರ್ಬೋದು, ST ಕಾರ್ಪೊರೇಷನ್ ಆಗಿರ್ಬೋದು, ಮತ್ತು ಹಿಂದುಳಿದ ವರ್ಗದ ಕಾರ್ಪೊರೇಷನ್ ಆಗಿರ್ಬೋದು, ಅಲ್ಪಸಂಖ್ಯಾತರ ಕಾರ್ಪೊರೇಷನ್ ಆಗಿರ್ಬೋದು, ಈ ರೀತಿ ಎಲ್ಲ ಕಾರ್ಪೊರೇಷನ್ನಲ್ಲೂ ಕೂಡ ನಮ್ಮ ಏನು ಬಡವರು ಏನು ಸ್ವಯಂ ಉದ್ಯೋಗವನ್ನು ಮಾಡ್ತಕ್ಕಂಥ ಏನು ಕೆಲಸ ಮಾಡ್ತಕ್ಕಂಥವ್ರು ಇದ್ದಾರೆ, ಅವರ ಈ ಫಲಾನುಭವಿಗಳು ಅರ್ಜಿ ಹಾಕಿದ್ದಾರೆ. ಅದು ಕೂಡ ಇವತ್ತು ಸರ್ಕಾರ ವಿಲೇವಾರಿ ಮಾಡಲಿಲ್ಲ. ಅದ್ರ ಬಗ್ಗೆಯೂ ಕೂಡ ಎಲ್ಲರೂ ಕೂಡ ನಮ್ಮ ಹತ್ರ ಅದನ್ನು ಹೇಳ್ಕೊಂಡಿದ್ದಾರೆ. ಹಾಗೆ ಹಾಸ್ಟೆಲ್ಗಳಲ್ಲಿ ಸರಿಯಾದ ರೀತಿಯಲ್ಲಿ ಸುರಕ್ಷಿತವಾಗಿರ್ತಕ್ಕಂಥ ಹಾಸ್ಟೆಲ್ಗಳು ಕೂಡ ಇಲ್ಲ, ನಮಗೆ ಹಾಸ್ಟೆಲ್ ಕೂಡ ಸಿಗ್ತಾ ಇಲ್ಲ. ಹಾಗೆ ಸ್ಕಾಲರ್ಶಿಪ್ಗಳು ಕೂಡ ನಮಗೆ ಬರ್ತಾ ಇಲ್ಲ ಅಂತಕ್ಕಂಥದ್ದನ್ನು ಕೂಡ ಎಲ್ಲ ಇಡೀ ನಮ್ಮ ದಲಿತ ಜನಾಂಗದವರು, ಅಲ್ಪಸಂಖ್ಯಾತರು ಕೂಡ ಕೂಡ ಹೇಳಿದ್ದಾರೆ. ಹಾಗೆ ಅನೇಕ ಸಮಸ್ಯೆಗಳು ಕೂಡ ಇವತ್ತು ಇದೆ. ಅದರ ಬಗ್ಗೆಯೂ ಕೂಡ ನಾವು ಇವತ್ತು ಚಿಂತನೆಯನ್ನು ಮಾಡಬೇಕಾಗಿದೆ. ಹಾಗೆ ದಲಿತರ ಭೂಮಿ ಕೂಡ ಇವತ್ತು ಸಾಕಷ್ಟು ಜನರಿಗೆ ಭೂಮಿ ಇಲ್ಲ. ಏನು ಬದುಕು ಭೂಮಿಗೆ ಅರ್ಜಿಯನ್ನು ಕೂಡ ಹಾಕ್ಕೊಂಡಿದ್ದಾರೆ. 94Cಗೆ ಮನೆಗೆ ಅರ್ಜಿಯನ್ನು ಹಾಕ್ಕೊಂಡಿದ್ದಾರೆ. ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಆದರ್ಶವನ್ನು, ತತ್ವ ಸಿದ್ಧಾಂತವನ್ನು ಹೇಳ್ತಕ್ಕಂಥ ಕೆಲಸವನ್ನು ಕೂಡ ನಾವು ಕೂಡ ಮಾಡಬೇಕಾಗಿದೆ. ಹಾಗಾಗಿ ಈ ಕಾರ್ಯಕ್ರಮಕ್ಕೆ ನಮ್ಮೆಲ್ಲ ಸಾಗರದ ಪ್ರಗತಿಪರ ಚಿಂತಕರು, ಹೋರಾಟಗಾರರು, ವಿದ್ಯಾರ್ಥಿನಿಯರು ಕೂಡ ಎಲ್ಲರೂ ಕೂಡ ಈ ಕಾರ್ಯಕ್ರಮಕ್ಕೆ ಬಂದು ಏನು ಜ್ಞಾನಪ್ರಕಾಶ ಸ್ವಾಮೀಜಿಯವರ ಮಾತುಗಳನ್ನು ಕೇಳಬೇಕು.
ಅವರು ಒಳ್ಳೆಯ ಮಾತುಗಾರರು ಕೂಡ ಅವರು ಮತ್ತು ಒಳ್ಳೆಯ ಒಂದು ಇಡೀ ಜನರಿಗೆ ಒಂದು ಏನು ಕಾನ್ಸೆಪ್ಟ್ ಇದೆ ಬದುಕುವಂಥದ್ದು ಮತ್ತು ಸಾಮಾಜಿಕ ಶೈಕ್ಷಣಿಕವಾಗಿ ಆರ್ಥಿಕವಾಗಿ ಹೇಗೆ ಇರಬೇಕು, ಹೇಗೆ ಹೋಗಬೇಕು, ಸರ್ಕಾರಗಳು ಹೇಗೆ ಹೋಗಬೇಕು ಅಂತಕ್ಕಂಥದ್ದನ್ನು ಕೂಡ ಅವರು ಅಲ್ಲಿ ನಮ್ಮ ಕಾರ್ಯಕ್ರಮದಲ್ಲಿ ಹೇಳ್ತಾರೆ. ಹಾಗಾಗಿ ಈ ಕಾರ್ಯಕ್ರಮಕ್ಕೆ ಎಲ್ಲರೂ ಕೂಡ ಬರಬೇಕು, ತಾವು ಪತ್ರಕರ್ತರು ಕೂಡ ಆಗ್ರಹಿಸ್ತಾ ಇದ್ದಾರೆ, ಅವರು ಕೂಡ ಬರಬೇಕು ಅಂತಕ್ಕಂಥ ಮಾತನ್ನು ಸಂದರ್ಭದಿಂದ ಮಾತನಾಡುತ್ತಾರೆ. ಜನಸಂಘದ ಸಮಿತಿ ಬೆಂಗಳೂರವರ ಮುಖಂಡತ್ವದಲ್ಲಿ ಶಿವಮೊಗ್ಗ ಜಿಲ್ಲೆ ಹಿರಿಯೂರವರೆಲ್ಲ ನಮ್ಮ ಶ್ರೀನಾಥ್ ಅವರು ರಾಜ್ಯಪಾಲರು ನಾಮಕರಣ ಜಂಟಿ ಸಾಗರದಲ್ಲಿ ಅಂಬೇಡ್ಕರ್ ಜಯಂತಿ ಕಾರ್ಯಕ್ರಮದ ಅಂಗವಾಗಿ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಸಂವಿಧಾನದ ಶಿಲ್ಪಿ ಇವತ್ತೇನಿದೆ ಈ ಅವರ ಆಶಯಗಳನ್ನು ಆಳುವ ಸರ್ಕಾರಗಳು ಇವತ್ತಾಗ್ತಕ್ಕಂಥ NDA ಶ್ರೀಯುತ ನರೇಂದ್ರ ಮೋದಿ ಅವರ ಸರ್ಕಾರ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಸೋದರತ್ವ, ಸಮಾನತೆ, ಭ್ರಾತೃತ್ವವನ್ನು ಹೇಳಿದರು. ಇವತ್ತು ನರೇಂದ್ರ ಮೋದಿ ಅವರ ಸರ್ಕಾರ ಈ ಸೋದರತ್ವ, ಭ್ರಾತೃತ್ವ, ಸಮಾನತೆಯನ್ನು ಕಡೆಗಣಿಸಿ ಇವತ್ತು ಹಿಂದುತ್ವದ ಏಕಪಕ್ಷವಾಗಿ ಹಿಂದುತ್ವದ ಆಧಾರದಲ್ಲಿ ದೇಶದಲ್ಲಿ ಅಶಾಂತಿಯನ್ನು ಮೂಡಿಸಿದೆ. ಅದು ಆಗಬಾರ್ದು. ಅಂಬೇಡ್ಕರ್ ಆಶಯಕ್ಕೆ ತದ್ವಿರುದ್ಧವಾಗಿದ್ದು ಸಂವಿಧಾನದ ವಿರೋಧಿ ನಿಲುವೇನಿದೆ, ಸಂವಿಧಾನ ಬದಲಾವಣೆ ಮಾಡ್ತೀವಿ ಅಂತಕ್ಕಂಥದ್ದು ಕೂಡ ತದ್ವಿರುದ್ಧ ನಿಲ್ಲುವಂತಕ್ಕಂಥ ಮಾತನ್ನು, ಅಂಬೇಡ್ಕರ್ ಅವರ ಆತ್ಮಕ್ಕೆ ಶಾಂತಿ ಸಿಗಲ್ಲ ಅಂತಕ್ಕಂಥ ಮಾತನ್ನು NDA ಸರ್ಕಾರಕ್ಕೆ ಹೇಳ್ತಿದ್ದೀವಿ. ಜೊತೆಗೆ ಸಮಾನವಾದ ಬಾಳು, ಸಮಾನವಾದ ಪಾಲು ಏನಿದೆ, ಕುವೆಂಪು ಅವರ ಆಶಯ, ಅಂಬೇಡ್ಕರ್ ಅವರ ಆಶಯ, ಗಾಂಧೀಜಿಯವರ ಆಶಯ, ಆ ನಿಟ್ಟಿನಲ್ಲಿ ಇವತ್ತು NDA ಸರ್ಕಾರ ಇವತ್ತು ಭೂಮಿ ಹಂಚಿಕೆಯನ್ನು ಖರ್ಗೆ ಅವರ ನೇತೃತ್ವದ ಸರ್ಕಾರ, ಸಿದ್ದರಾಮಯ್ಯ ಸರ್ಕಾರ ಮಾಡ್ತಾ ಇದೆ. ಇಲ್ಲಿ ನೇತೃತ್ವವನ್ನು ವಹಿಸಿರ್ತಕ್ಕಂಥ ರಾಜ್ಯ ಸರ್ಕಾರದಲ್ಲಿ ಸಂಸದರು ರಾಘವೇಂದ್ರರಾಗಿರ್ಬೋದು, ಇವತ್ತು ಉಸ್ತುವಾರಿ ಮಂತ್ರಿ ಮಧು ಬಂಗಾರಪ್ಪನವರು, ಇವತ್ತು ಶಾಸಕರು, ಗಂಗಾ ಕಲ್ಯಾಣ ಎಲ್ಲ ಕಾರ್ಯಕ್ರಮಗಳಿಗೆ ಹಿರಿಯ ನಾಯಕರು ಕಾಗೋಡು ತಿಮ್ಮಪ್ಪನವರು ದೇವರಾಜ ಅರಸು ಅವರ ಕಾರ್ಯಕ್ರಮವನ್ನು ಅಂಬೇಡ್ಕರ್ ಅವರ ಆಶಯವನ್ನು ಸಕಾರಗೊಳಿಸಿದರು. ಭೂಮಿ ಇದ್ದವರಿಗೆ, ದಲಿತರಿಗೆ ಭೂಮಿಯನ್ನು ಕೊಟ್ಟಿದ್ದರು. ಬಡವರಿಗೆ ಇವತ್ತು ಬಾಡಿ ಭೂಮಿ ಮಾಡ್ತಾ ಇದ್ದಾರೆ. ಇವತ್ತು ಗೋಪಾಲಕೃಷ್ಣ ಬೇಳೂರು, ರಾಘವೇಂದ್ರ ಅವರು ಸಂಸದ ನಿಧಿಯಲ್ಲಿ ಉಸ್ತುವಾರಿ ಮಂತ್ರಿ ಮಧು ಬಂಗಾರಪ್ಪನವರು ಎಲ್ಲ ಕಲ್ಯಾಣ ಕಾರ್ಯಕ್ರಮಗಳನ್ನು ಮರೆತಿದ್ದಾರೆ. ರಾಜಕೀಯ ಉದ್ದೇಶಕ್ಕೆ ಒಂದಿಷ್ಟು ರೋಡು ರಸ್ತೆ ಮಾಡಿದ್ರು, ಅದರ ದುಡ್ಡು ಹೊಡೆದ್ರು. ಇವತ್ತು ದೇವರಾಜ ಅರಸು ಅವರ, ಬಂಗಾರಪ್ಪನವರ, ಕಾಗೋಡು ತಿಮ್ಮಪ್ಪನವರ, ಹಿಂದುಳಿದವರನ್ನ ಮತ್ತು ದಲಿತರು ಮುಖ್ಯವಾಗಿರ್ತಕ್ಕಂಥ ಭೂಮಿ ಕೊಡುವ ವಿಚಾರದಲ್ಲಿ ಬಾವಿ, ಗಂಗಾ ಕಲ್ಯಾಣ ಕಾರ್ಯಕ್ರಮಗಳನ್ನು ಮರೆತಿದ್ದಾರೆ ಅಂತಕ್ಕಂಥ ಮಾತನ್ನು ಅವರ ಶಾಸಕರು ಗೋಪಾಲಕೃಷ್ಣ ಬೇಳೂರವರು 3 ಬಾರಿ ಶಾಸಕರು ಗಂಗಾ ಕಲ್ಯಾಣ ಕಾರ್ಯಕ್ರಮಗಳು ಏನಂತ ಗೊತ್ತಿಲ್ಲ. ಸಂಸದರು ರಾಘವೇಂದ್ರ ಅವರು ಅವರ ಅನುದಾನದಲ್ಲಿ ರೋಡು ರಸ್ತೆ ಮಾಡಿದರೆ ವೈಯಕ್ತಿಕವಾಗಿ ಅವರ ಬಗ್ಗೆ ಗೌರವ ಇದೆ. ಆದರೆ ಸಣ್ಣ ಸಮುದಾಯಕ್ಕೆ, ದಲಿತರಿಗೆ, ಪರಿಚರಿಗೆ, ಕೊರವರಿಗೆ, ಎಲ್ಲ ಜಾತಿಯ ಬಡವರಿಗೆ ಅವರ ಏನು ಇವತ್ತು MP ಅವರ ನಿಧಿಯಲ್ಲಿ ಅನುದಾನ ಕೊಡಬೇಕು, ನೀವು ಅದನ್ನು ಹಿಂದಿದ್ದೀರಿ ಅಂತಕ್ಕಂಥ ಆಗ್ರಹವನ್ನು ಸಂಸದರಿಗೆ, ಉಸ್ತುವಾರಿ ಮಂತ್ರಿಗಳು ಅದರ ಬಗ್ಗೆ ಗಮನ ನೀಡುತ್ತಿಲ್ಲ. ಮಧು ಬಂಗಾರಪ್ಪನವರಿಗೆ ಆಗ್ರಹ ಮಾಡ್ತೀವಿ. ಒಂದು ಕಡೆ ಜೊತೆಗೆ ಮನೆ ಉಳುಗಲ್ಲೂರು ಹೆಬ್ಬನ್ಕೆರೆ ವಿಚಾರವನ್ನು ನಿಮಗೆ ನಾವು ಸಾಗಿಸಬೇಕು. ನಾವು ರಾಜಕಾರಣಕ್ಕಿಂತ ಇವತ್ತು ಮಾಧ್ಯಮದ ಮೇಲೆ ಗಮನ ಸೆಳೆದಿದ್ದೀಯಲ್ಲ, ಇವತ್ತು ನಿಮಗೆ ನಾವು ಅಪಾಯಾಗಿದ್ದೀವಿ. ಇವತ್ತು ಯಾರು ನನ್ನಂಥವ್ರು ಆ ಭಾಗದಲ್ಲಿ ಜಮೀನು ಕೊಡ್ತೀವಿ, ನಮಗೆ ಸರ್ಕಾರ ಅನುಮತಿ ಕೊಡ್ರಿ ಅಂತಕ್ಕಂಥ ಮನವಿಯನ್ನು ಮನೆ ಶಾಸಕರಿಗೆ ಕೊಟ್ಟರೆ, ನನ್ನ ಮನವಿ ಮಾತ್ರ ಸೂಚಿತವಾಗಿರಬೇಕು. ಶಾಸಕರೇ, ನೀವು ಇಡೀ ಉಳುಗಲ್ಲೂರು ಹೆಬ್ಬನ್ಕೆರೆ ಮೊದಲೇ ತಿಂಗಳಿಗೆ ಅರಣ್ಯ ವೈಜ್ಞಾನಿಕಾಗಿದೆ, ನೀವೇನು ಹೊಸೂರಲ್ಲ, 3 ಬಾರಿ ಶಾಸಕರಾಗಿದ್ದೀರಿ ಅಂತ ನೀವೇ ನಿಮ್ಮನ್ನು ಧ್ವಜ ತಗೊಳ್ತೀರಿ, ನಿಗಮದ ಅಧ್ಯಕ್ಷ ಬೇರೆ ಅಂತ. ಹಾಗಾಗಿ ಆ ಜನ ನಿಮಗೆ ಓಟ್ ಕೊಟ್ಟಿದ್ದಾರಲ್ಲ, ಸಾರಸಟ್ಟಾಗಿ ನೀವು ವೈಲ್ಡ್ ಲೈಫ್ ಪ್ರಿನ್ಸಿಪಲ್ ಸೆಕ್ರೆಟರಿಗೆ, ವನ್ಯಜೀವಿ ವಿಭಾಗಕ್ಕೆ ಇವತ್ತು ಇಡೀ ಏರಿಯಾದ ಸ್ಥಳಾಂತರ ಮಾಡಿ ಅಂತ ಹೇಳಿದ್ದೀರಲ್ಲ, ನಿಮ್ಮ ವಿವೇಕತನದ ಇವತ್ತು ವಿವೇಕತನದ ಈ ನಡತೆಗೆ ಬೇರೆ ಸಾಕ್ಷಿ ಆಗಬೇಕು. ಶಾಸಕರು ನಿಮಗೆ 16,000 ಮತ ಕೊಟ್ಟಿದ್ದು ಸಾಕ್ಷಾತ್ ಜನ ಈ ಜನರಿಗೆ ತೊಂದರೆ ಕೊಡೋಕ್ಕೆ, ಅವರ ಬದುಕನ್ನು ತಗೊಂಡೋಗಿ ಎಸ್ಸಿ ಈಗಾಗಲೇ ಮುಳುಗಡೆಯಾಗಿ ಇನ್ನೂ ಕೂಡ ಸ್ವತಂತ್ರ ಬಂದು 77 ವರ್ಷ ಆದರೂ ಯಾವುದೇ ಸರ್ಕಾರ ಇರ್ಬೋದು, ಕಾಂಗ್ರೆಸ್, BJP, ಕರೂರು ಬಾರಂಗಿಯ ಜನರಿಗೆ ಇನ್ನೂ ಕೂಡ ಮೂಲಭೂತ ಸೌಕರ್ಯಗಳು ಒದಗಿಸಿಲ್ಲ. ಆ ನಿಟ್ಟಿನಲ್ಲಿ ನಮ್ಮ ಜನ ಇದ್ದಾರೆ. ಇವತ್ತು ಮಾಧ್ಯಮದವರನ್ನು ಇವತ್ತು ಗಮನ ಸೆಳೆದಿದ್ದೀರಿ. ಇವತ್ತು ಮಾನ್ಯ ಜಿಲ್ಲಾಧಿಕಾರಿಗಳು, ಇವತ್ತು ಗುರುದತ್ ಹೆಗಡೆಯವರು, ಇವತ್ತು ಚುನಾವಣೆ ಬಂದಿದೆ, ಜೊತೆಗೆ ಕಂದರಟ್ಟಿ ಮೇಲಿದ್ದಾರೆ, ಶಿವಮೊಗ್ಗ ಜಿಲ್ಲೆಯ ಕಂದರಟ್ಟಿ ಅವರು, ನೀವಿಬ್ಬರು ಕೂಡ ಆ ಏರಿಯಾಗೆ ಬಂದು ಹೆಬ್ಬನ್ಕೆರೆ ಮತ್ತು ಉಳುಗಲ್ಲೂರಿಗೆ ಬಂದು, ಇಲ್ಲ ಈ ನಿಮ್ಮ ಪ್ರಸ್ತಾವನೆ, ಈ ಗ್ರಾಮ ಸ್ಥಳಾಂತರದ ಪ್ರಸ್ತಾವನೆಯನ್ನು ವಾಪಸ್ ತಗೊಂಡಿದ್ದೀವಿ, ನೀವು ಚುನಾವಣೆ ವೋಟ್ ಮಾಡಬೇಕು, ವೋಟ್ ಮಾಡಬೇಕು ಬೇಡವೋ ಅನ್ನೋದಿಲ್ಲ. ಶಾಸಕರು ಹೋಗಿ ಇಲ್ಲ ನಾನು ಬೇರೆ ಟೈಪ್ ಮಾಡಿದ್ದೆ, ಇದು ಈ ಥರ ನಾನು ಒಕ್ಕಲಿಸಿ ನೀವು ಸ್ಪಷ್ಟವಾಗಿ ಮಾಧ್ಯಮದ ಮಿತ್ರರು ಹೇಳಿದ್ರಿ. ಯಾವ್ಯಾವ ದಿನಾಂಕದಲ್ಲಿ ನೆಟ್ಟು ಹೋಗಿದ್ರು ಶಾಸಕರು, ವೈಲ್ಡ್ ಲೈಫ್ನಿಂದ ನಿಧಿ ಬಂದಿದ್ರು, DF ಅವರು, SF ಅವರು,
ಹಾಗಾಗಿ ಕನ್ನಡ